ತುಂಬಾ ಜನ ಸಪೋರ್ಟ್ ಇದೆ. ಏನು ಹೇಳ್ತೀರಾ? 3 ವರ್ಷಕ್ಕೆ ಬರೋ ಒಂದು ಹಬ್ಬ. 5 ಊರುಗಳು 5 ಗ್ರಾಮ ಸೇರಿ ಮಾಡೋದು. ಕೆ ಎಂ ನಾಗರಾಜ್ ಅಧ್ಯಕ್ಷತೆಯಲ್ಲಿ 5 ಊರು ಸೇರಿ ಮಾಡ್ತಾರೆ. ಇದು ತಲಾಂತರದಿಂದ ನಡ್ಕೊಂಡು ಬಂದಿರೋದು. ಈ ವರ್ಷ ವಿಜೃಂಭಣೆಗೆ ನಮ್ಮ ಬೈರಸಂದ್ರ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಪಟಾಲಮ್ಮ ದೇವಿ. ಈಗ ನಾವು ಅಲ್ಲೆಲ್ಲ ಹೋಗಿ ಸೇರಿಕೊಂಡು ಇಲ್ಲಿ 3 ಊರು ಸೇರುತ್ತೆ. ಸಿದ್ದಾಪುರ, ಕಂಕನಪಾಳ್ಯ, ಬೈರಸಂದ್ರ, ಅಪೋಲೋ ಜಂಕ್ಷನಲ್ಲಿ. ಅಲ್ಲಿಂದ ಮುಂದಕ್ಕೆ ಎಷ್ಟು ದಿನ ನಡೀತದೆ ಸರ್ ಇದು ಕಾರ್ಯಕ್ರಮ? ಇದು 1 ವಾರ ನಡೀತದೆ. ಎಷ್ಟು ದಿನ ನಡೀತದೆ ಸರ್? 6 ದಿನ ನಡೆಯುತ್ತೆ ಸರ್. ಸೋಮವಾರದಿಂದ ಭಾನುವಾರ. ಏನೇನು ನಡೀತದೆ ಸರ್ ಕಾರ್ಯಕ್ರಮ? ಮೊದಲನೇ ದಿನ ಗಣೇಶ, ಆಂಜನೇಯ, ಈಶ್ವರ ಬೆಲ್ಲದಾರ್ತಿಗಳು. ಮಂಗಳವಾರ ಗ್ರಾಮ ದೇವತೆ ಆರತಿ ಆಯಿತು ರಾತ್ರಿ. ಈಗ ಪಟಾಲಮ್ಮಂದು ತಂಬಿಟ್ಟು ಆರತಿ ಎತ್ಕೊಂಡು ಹೋಗ್ತಾ ಇದ್ವಿ ಅಮ್ಮನಿಗೆ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಔತಣಕ್ಕೆ ಊಟ ಇದೆ. ಅವ್ರವ್ರ ಮನೇಲಿ ಅವ್ರವ್ರ ಶಕ್ತಾನುಸಾರವಾಗಿ ಮಾಡ್ಕೊತಾರೆ. ವಿಜೃಂಭಣೆಗೆ ಅವರ ಸಂಬಂಧಿಗಳು, ಅವ್ರ ಸ್ನೇಹಿತರನ್ನೆಲ್ಲ ಕರ್ಕೊಂಡು. ಸರ್ ಎಲ್ಲ ಯುವಕರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ, ಏನು ಹೇಳ್ತೀರಾ ಸರ್? ಎಲ್ಲ ಊರೇ ಒಂದಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಹುಡುಗರು, ಯುವಕರು, ಹಿರಿಯರು ಎಲ್ಲರೂ ನಮಗೆ ಬೆಂಬಲ ಕೊಟ್ಕೊಂಡು ಒಳ್ಳೆಯ ರೀತಿಯಿಂದ ಎಲ್ಲ ಸಹಾಯ ಮಾಡಿಕೊಂಡು ಯಾವುದೇ ಅನಾಹುತ ಇಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇದೆಲ್ಲ ನಡೀತಾ ಇದೆ ಸರ್. ನಿಮ್ಮೂರಿನ ಜನತೆಗೆ ಏನು ಹೇಳ್ತೀರಾ ಸರ್? ಸರ್ ಊರಿಗೆ ಎಲ್ಲ ಒಳ್ಳೇದಾಗಲಿ. 3 ವರ್ಷಕ್ಕೊಂದ್ಸಲ ಯಾವುದು ಕೆಟ್ಟದಾಗಬಾರ್ದು ಗ್ರಾಮಕ್ಕೆ ಅನ್ನೋದೇ ಎಲ್ಲರಿಗೂ ಬೈಕು. ಅಪ್ಪಯ್ಯ ವೆಂಕಟೇಶ್ ಅಂತೇಳಿ, ನಾನು ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು. ನಾವು ಬೈರಸಂದ್ರ ಗ್ರಾಮದವರು. ಇಲ್ಲಿ ಏನಾಗಿದೆ ಅಂದರೆ 3 ವರ್ಷಕ್ಕೊಂದ್ಸಾರಿ ಇದು ಗ್ರಾಮದ ಹಬ್ಬ ಬರುತ್ತೆ. ಗ್ರಾಮ ದೇವತೆಗಳ ಹಬ್ಬ ಇದು. ಎಲ್ಲ ವಿಜೃಂಭಣೆಯಿಂದ ಹೆಣ್ಣು ಮಕ್ಕಳಿಗೆ ಇದೊಂದು ಅವಕಾಶ. ಅವರವರ ಟ್ಯಾಲೆಂಟ್ ಏನಿದೆ, ಅವರು ತರುವಂತಹ ದೀಪಗಳು ವೆರೈಟಿ ನೋಡ್ಬೋದು ನೀವು. ಒಂದೊಂದು ರೀತಿ ಇದೆ. ಅದಕ್ಕೋಸ್ಕರ ಅವರು 3 ವರ್ಷಕ್ಕೊಂದ್ಸತಿ ಈ ಹಬ್ಬ ಬರೋದಕ್ಕೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಇಲ್ಲಿಗೆ ಬರ್ತಾರೆ. ಈ ಪಟಾಲಮ್ಮ ಜಾತ್ರೆಯಲ್ಲಿ ಏನು ವಿಶೇಷ ಅಂದರೆ, ಇದೊಂದು ಅನಾದಿ ಕಾಲದಿಂದನೂ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಸೆಕೆಂಡ್ ಬ್ಲಾಕ್ನಲ್ಲಿರೋ ಪಟಾಲಮ್ಮ ಟ್ರಸ್ಟ್ ಅಂತ ಒಂದಿದೆ. ಅದಕ್ಕೆ ತಕ್ಕಂಗೆ ನಾವು ಗ್ರಾಮದವರೆಲ್ಲನೂ ಏನು 5 ಗ್ರಾಮ ಇದೆ, ಕಂಕನಪಾಳ್ಯ, ಸಿದ್ದಾಪುರ, ಬೈರಸಂದ್ರ, ಯಡಿಯೂರು, ನಾಗಸಂದ್ರ, ಈ 5 ಗ್ರಾಮ ಸೇರಿ ಮಾಡ್ತಾ ಇದ್ದೀವಿ. ಈ 5 ಗ್ರಾಮದವರು ಹೆಣ್ಮಕ್ಳಿಗೂ ಇದೊಂದು ಈ ಹಬ್ಬಕ್ಕೆ ನಾನಾ ಗ್ರಾಮಗಳಿಂದ, ನಾನಾ ಊರುಗಳಿಂದ ಎಲ್ಲ ಬಂದು ಸೇರಿದ್ದಾರೆ. ಇಲ್ಲಿ ಸೇರಿ ಜಾತ್ರೆಗೆ ಹೋಗಿ ಅಲ್ಲಿ ಅಗ್ನಿಕುಂಡದಲ್ಲಿ ರಾತ್ರಿ 3 ಗಂಟೆಗೆ ಕೆಂಡ ಹಾಕಿರ್ತಾರೆ. ಆ ಅಗ್ನಿಕುಂಡಕ್ಕೆ ವಿಶೇಷ ಏನಂದ್ರೆ, ನಮ್ಮ ಬೈರಸಂದ್ರದವರೇ ಸೌದೆ ಎಲ್ಲನೂ ಉಣಿಸಿ ಅಲ್ಲಿ ತಗೊಂಡೋಗಿ ರಾತ್ರಿ ನಮ್ಮ ಜನ ಏನಿದ್ದಾರೆ ಅವ್ರು ರಾತ್ರಿ 3:30 ಗಂಟೆನಲ್ಲಿ ಬೆಂಕಿ ಹಚ್ಚಿರ್ತಾರೆ. ಅದರಲ್ಲಿ ಕೆಂಡ ಬಂದು ಆ ಕೆಂಡ ಎಲ್ಲ ಹರಡ್ಕೊಂಡಿರುತ್ತೆ. ಕನಕಪಾಳ್ಯದಿಂದ ಉತ್ಸವ ಮೂರ್ತಿ ಪಟಾಲಮ್ಮ ಬರುತ್ತೆ. ಪಟಾಲಮ್ಮ ಬಂದ್ಮೇಲೆ ಇಲ್ಲಿ ಅಪೋಲೋ ಹಾಸ್ಪಿಟ್ಲ್ ಹತ್ರ, ಕುಚಲಾಂಬ ಕಲ್ಯಾಣದ ಹತ್ರ ಈ 5 ಊರಿನವರು ಅಲ್ಲಿ ಸೇರಿ, ಆ ಜೊತೆಗೇನೆ ಎಲ್ಲಾರು 5 ಊರಿನವರು ಆ ಕೆಂಡದ ಅಗ್ನಿಕುಂಡದ ಮುಂದೆ ನಿಂತಾಗ 5 ಊರುಗಳ ಒಂದೊಂದು ಊರಿಗೆ ಒಬ್ರು ಅಂತ ಹೇಳಿ 5 ಜನ ದೀಪ ಹೊತ್ತಿರುವಂತ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಆ ಪೂಜಾರಿ ಮೊದಲು ಹೋಗ್ತಾರೆ. ಪೂಜಾರಿ ಹೋದ್ಮೇಲೆ ಉತ್ಸವ ಮೂರ್ತಿ ಹೊತ್ಕೊಂಡಿರೋ ಜನ ಅದನ್ನ ಆ ಅಗ್ನಿಕುಂಡದಲ್ಲಿ ಹೋಗ್ತಾರೆ. ಮತ್ತು 5 ಜನಕ್ಕೆ 5 ಊರಿಗೆ ಸೇರಿರುವಂತ ಹೆಣ್ಮಕ್ಳು ಸಹ ದೀಪ 5 ಊರು ಹೆಣ್ಣು ಮಕ್ಕಳು. ಯುವಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಯುವಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಹಬ್ಬ ಇದು, ಈ ಹಬ್ಬ ಇದನ್ನ ತಡೆಯಕ್ಕೆ ಹಾಕಲ್ಲ. ಈ ಹಬ್ಬಕ್ಕೋಸ್ಕರ ಬಹಳ ಶಿಸ್ತಿಂದ ಕಾಯ್ಕೊಂಡು ಈ ಊರಿನವರೆಲ್ಲ ಯುವಕರೇ ಸೇರಿ ಈ ಸಾರಿ ಹಬ್ಬ ಮಾಡಿದ್ದಾರೆ. ಗ್ರಾಮಸ್ಥರು, ಬೈರಸಂದ್ರ ಗ್ರಾಮಸ್ಥರು ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಈ ಉತ್ಸಾಹ, ಇದು ಹಳ್ಳಿನಲ್ಲಿ ಸಿಗುವಂತ ಜಾತ್ರೆಗಳು ಇದು ಯಾವ ಪಟ್ಟಣದಲ್ಲೂ ಸಿಗಲ್ಲ. ಅಪರೂಪಕ್ಕೆ ನಮ್ಮ 5 ಊರು ಗ್ರಾಮಗಳು ಸೇರಿ ಪುರಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಪಟಾಲಮ್ಮನ ನಿರ್ಮಾತೃ ಯಾರು ಅಂದ್ರೆ ನಮ್ಮೂರಿನವರೇ ಆದ ಕಾವೇರಪ್ಪ
ಮಂಜಪ್ಪನವರು ಸವಾಲ್ ಮುನಿಯಪ್ಪನವರ ಕುಟುಂಬದವರು ಅಲ್ಲಿ ದೇವಸ್ಥಾನ ಕಟ್ಟಿ ಇದನ್ನ 1956ರಲ್ಲಿ ಬಿ ಡಿ ಜತ್ತಿಯವರು ಆಗಿನ ಮುಖ್ಯಮಂತ್ರಿಗಳು ಓಪನ್ ಮಾಡಿರ್ತಾರೆ. ಜೊತೆಗೆ ಕಂದಾಯ ಸಚಿವರಾದ ಕಡಿದಾಳ್ ಮಂಜಪ್ಪನವರು ಸಹ ಓಪನ್ ಮಾಡಿ ಈ ಆಚರಣೆನ ಪ್ರತಿ ವರ್ಷ ಮಾಡಿಸ್ಕೊಂಡು ನಾನು ವೆಂಕಟೇಶ್ ಅಂತ ಅಪ್ಪಯ್ಯ ವೆಂಕಟೇಶ್ ಅಂತ ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ರಿಟೈರ್ಡ್ ಆಗಿದ್ದೀನಿ. ಸೊ ಇದೇ ಊರಿನವನಾಗಿರೋದ್ರಿಂದ ನೋಡ್ಬೋದು ತಾವೆಲ್ಲ ಎಲ್ಲರೂ ಎಷ್ಟು ಖುಷಿಯಿಂದ ಅವ್ರ ಮುಖದಲ್ಲಿ ನೋಡಿ ಎಂತ ಆನಂದವಾಗಿದ್ದಾರೆ. ಭಾರಿ ಜೋರಾಗಿ ಮಾಡೋಂಥ ಹಬ್ಬ ಮೂರ ಹಬ್ಬ ಇದು. ಇವತ್ತು ದೀಪಗಳು ಎತ್ಕೊಂಡು ಹೋಗ್ತಾ ಇದೀವಿ. ನಾಳೆ ನಾಳಿದ್ದು ಪೂಜೆಗಳಿರ್ತವೆ. ಭಾನುವಾರ ಪಲ್ಲಕ್ಕಿ ಇರುತ್ತೆ. ಈ ಊರಲ್ಲಿ ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಮ್ಮ ಹಿರಿಯ ಕಾಲದಿಂದ ನಡ್ಕೊಂಡು ಬರ್ತಾರಂತ ಮಾಡಿದಾಗ ಎಲ್ಲೂ ಮಾಡಲ್ಲ. ಈ ಸುತ್ತಮುತ್ತ ಇಂಥ ಸಿಟಿನಲ್ಲಿ ಇಂಥ ಜಾತ್ರೆ ಆಗೋ ಜಾಗ ಅಂದರೆ ಮೈಸಂದ್ರ ನಮ್ಮ 5 ಊರು ಸೇರಿ 3 ವರ್ಷಕ್ಕೊಂದ್ಸಲ ತುಂಬ ವಿಜೃಂಭಣೆಯಿಂದ ಮಾಡೋಂಥ ಹಬ್ಬ ಇದು. ಎಷ್ಟು ದಿನ ನಡೀತದೆ ಸರ್? ಒಂದು ವಾರ ನಡೀತೈತೆ. ಏನೆಲ್ಲ ಆಗುತ್ತೆ ಸರ್ ಇದರಲ್ಲಿ? ಈಗ ಮೊದಲನೇ ದಿನ ಗ್ರಾಮ ದೇವತೆ ಪೂಜೆ ಆಯಿತು. ಇವತ್ತು 2ನೇ ದಿನ ದೀಪಗಳು, 3-4 ನಮ್ಮ ಊರಲ್ಲಿ ಪೂಜೆಗಳು. ಲಾಸ್ಟ್ ಊಟ ಇರುತ್ತೆ ಭಾನುವಾರ 7 ದಿವಸ ನಡೀತದೆ. ನಿಮ್ಮ ಹೆಸರು ಸರ್? ಆನಂದ್ ಅಂತ ಇವರೆಲ್ಲ ನಮ್ಮ ಬ್ರದರ್ಸು ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾವೇರಮ್ಮ